ಅದ್ದೂರಿಯಾಗಿ ಹೊಸ ವರ್ಷವನ್ನ ಎಲ್ಲರೂ ಸಹ ಬರ್ಮಾಡ್ಕೊಂಡಿದ್ದಾರೆ. ಬಹು ನಿರೀಕ್ಷಿತ ಸಿನಿಮಾಗಳ ಹೊಸ ಪೋಸ್ಟರ್ಗಳು ಸಹ ಇದೀಗ ರಿಲೀಸ್ ಆಗಿವೆ. ಅನಿಮಲ್ ಸಿನಿಮಾಗಳ ಸಾರಥಿ ವಾಂಗಾ ಈಗ ಪ್ರಭಾಸ್ ಜೊತೆ ಕೈ ಜೋಡಿಸಿರುವುದು ಇನ್ನೆಲ್ಲದ ಐಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ ಡ್ಯಾಡಿ ಸಿನಿಮಾ 2026 ಏನಿಲ್ಲ ಅಂದ್ರೂ ಜನವರಿಯಿಂದ ಮಾರ್ಚ್ ಏಪ್ರಿಲ್ ವರೆಗೂ ಒಳ್ಳೆ ರಸದೂಟವನ್ನ ಬಡಿಸುತ್ತೆ ಅಂದ್ರೂ ಸಹ ತಪ್ಪಾಗಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. 2025 ಕಳೆದು 2026 ಹೊಸ ವರ್ಷ ಶುರುವಾಗಿದೆ. 2026 ಹೊಸ ಸಂವತ್ಸರಕ್ಕೆ ನಾವೆಲ್ಲರೂ ಸಹ ಇದೀಗ ಕಾಲಿಟ್ಟಿದ್ದೇವೆ. ಇನ್ನು ಬಹಳ ಅದ್ದೂರಿಯಾಗಿ ಹೊಸ ವರ್ಷವನ್ನ ಎಲ್ಲರೂ ಸಹ ಬರ್ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಸಿನಿಮಾ ತಾರೆಯರು ವಿಶೇಷವಾಗಿ ತಮ್ಮ ಆಪ್ತರ ಜೊತೆ ಹೊಸ ವರ್ಷದ ಪಾರ್ಟಿ ಮಾಡಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಇನ್ನು 2025 ಡಿಸೆಂಬರ್ ತಿಂಗಳು ಒಂಥರ ಹಬ್ಬದ ರಸದೂಟವನ್ನ ಬಡಿಸಿತ್ತು ಅಂದ್ರೂ ಸುಳ್ಳಾಗಲ್ಲ. ಯಾಕಂದ್ರೆ ಎಲ್ಲಾ ಭಾಷೆಗಳಲ್ಲೂ ಸಹ ಸಾಕಷ್ಟು ಮೂವಿಗಳು ರಿಲೀಸ್ ಆಗಿತ್ತು. ಇನ್ನು ಅದೇ ರೀತಿಯಾಗಿ 2026 ಹೊಸ ವರ್ಷದ ಸಂಭ್ರಮದಲ್ಲಿ ಬಹು ನಿರೀಕ್ಷಿತ ಸಿನಿಮಾಗಳ ಹೊಸ ಪೋಸ್ಟರ್ಗಳು ಸಹ ಇದೀಗ ರಿಲೀಸ್ ಆಗಿವೆ. ಸ್ಪಿರಿಟ್ ಚಿತ್ರ ಇದು ಸಂದೀಪ್ ರೆಡ್ಡಿ ವಾಂಗಾ ನಿರ್ದೇಶನದ ಪ್ರಭಾಸ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಆಗಿರುವಂತಹ ಸ್ಪಿರಿಟ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣವಾಗ್ತಾ ಇದೆ. ಅರ್ಜುನ್ ರೆಡ್ಡಿ ಹಾಗೂ ಅನಿಮಲ್ ಸಿನಿಮಾಗಳ ಸಾರಥಿ ವಾಂಗಾ ಈಗ ಪ್ರಭಾಸ್ ಜೊತೆ ಕೈ ಜೋಡಿಸಿರುವುದು ಇನ್ನೆಲ್ಲದ ಐಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಗಾಯಗೊಂಡು ಬ್ಯಾಂಡೇಜ್ ಸುತ್ತಿಕೊಂಡು ಶರ್ಟ್ಲೆಸ್ ಆಗಿ ಸಿಗರೇಟ್ ಸೇದುತ್ತಾ ಪ್ರಭಾಸ್ ಈ ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದು, ಈ ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಟ್ನಲ್ಲಿ ಹೊಸ ವರ್ಷಕ್ಕೆ ಪ್ರಭಾಸ್ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಒಂದಂತೂ ಈ ಮುಖಾಂತರ ಸಿಕ್ಕಿರುವಂತದ್ದು. ಇನ್ನು ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ ಡ್ಯಾಡಿ ಸಿನಿಮಾ ಇದು ಶಿವರಾಜ್ ಕುಮಾರ್ ನಟನೆಯ ಡ್ಯಾಡಿ ಚಿತ್ರಕ್ಕೆ ಅನಿಲ್ ಆಕ್ಷನ್ ಕಟ್ ಹೇಳಿದ್ದು, ಚಿತ್ರದಲ್ಲಿ ಶಿವಣ್ಣ ವೈದ್ಯನ ಪಾತ್ರದಲ್ಲಿ ನಟಿಸಿದ್ದಾರೆ. ತಂದೆ ಹಾಗೂ ಮಗಳ ಬಾಂಧವ್ಯದ ಕತೆ ಈ ಚಿತ್ರದಲ್ಲಿದೆ ಎಂಬುದು ಎಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವಂತದ್ದು. ಶರ್ಮಿಳಾ ಮಾಂಡ್ರೆ ಬೇಬಿ ನಕ್ಷತ್ರ ಚಿತ್ರದ ತಾರಾಗಣದಲ್ಲಿದ್ದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆ ಆಗಲಿದೆ. ಇನ್ನು ಶಿವಣ್ಣ ನಟನೆಯ ಸಿನಿಮಾದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು. ಈ 2026 ಹೊಸ ವರ್ಷಕ್ಕೆ ಡ್ಯಾಡಿ ಚಿತ್ರದ ಮತ್ತೊಂದು ಪೋಸ್ಟರ್ ಹೊರಬಿದ್ದಿದ್ದು ಶುಭಾಶಯವನ್ನು ಸಹ ತಿಳಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಬಹುನಿರೀಕ್ಷಿತ ಉಪೇಂದ್ರ ನಟನೆಯ 45 ಸಿನಿಮಾ ಯಶಸ್ವಿ ಪ್ರದರ್ಶನವನ್ನ ಎಲ್ಲೆಡೆ ಕಾಣ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ತಮ್ಮ ಮುಂದಿನ ಸಿನಿಮಾದ ಭಾರ್ಗವ ಎಂಬ ಸಿನಿಮಾ ಪೋಸ್ಟರ್ ಅನ್ನ ಇದೀಗ ಉಪೇಂದ್ರ ಅವರು ಎಲ್ಲೆಡೆ ಹಂಚ್ಕೊಂಡಿದ್ದಾರೆ. ಪೋಸ್ಟರ್ ಜೊತೆಗೆ ಈ 2026 ಹೊಸ ವರ್ಷದ ಶುಭಾಶಯವನ್ನು ಸಹ ತಿಳಿಸಿರುವಂತದ್ದು. ಅದೇ ರೀತಿಯಾಗಿ ರಾಕಿ ಬಾಯ್ ನಿರ್ಮಿಸಿ ನಟಿಸಿರುವಂತಹ ಟಾಕ್ಸಿಕ್ ಸಿನಿಮಾ ಎಲ್ಲೆಡೆ ಬಹು ನಿರೀಕ್ಷತೆಯನ್ನ ಹುಟ್ಟಾಕಿರುವಂತದ್ದು. ಇನ್ನು ಈ ಚಿತ್ರದ ಮಹಿಳಾ ಪಾತ್ರಗಳನ್ನ ಇತ್ತೀಚೆಗೆ ಫಸ್ಟ್ ಲುಕ್ ಏನೇನಿದೆ ಅದನ್ನೆಲ್ಲ ರಿಲೀಸ್ ಮಾಡಿರುವಂತದ್ದು. ಅದೇ ರೀತಿಯಾಗಿ 2 ದಿನಗಳ ಹಿಂದೆ ಅಷ್ಟೇ ನಯನತಾರ ಪಾತ್ರವನ್ನ ಸಹ ಪರಿಚಯ ಮಾಡಿಕೊಡಲಾಗಿದೆ. ಗಂಗಾ ಎಂಬ ಪವರ್ಫುಲ್ ಪಾತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ಸಿಕ್ಕಾಪಟ್ಟೆ ಮಿಂಚಿರುವಂತದ್ದು. ಅದೇ ರೀತಿಯಾಗಿ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಲುಕ್ಗಳು ಸಹ ಸಿಕ್ಕಾಪಟ್ಟೆ ಐಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇನ್ನುಳಿದಂತೆ ಅದೇ ರೀತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಸೀತಾ ಪಯಣ, ಫೈಬರ್ ಹಾಗೂ ಲವ್ ಮಾಕ್ಟೈಲ್ 3 ಸೇರಿದಂತೆ ಸಾಕಷ್ಟು ಚಿತ್ರತಂಡಗಳು ಹೊಸ ಪೋಸ್ಟರ್ಗಳ ಸಮೇತ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಒಟ್ನಲ್ಲಿ 2026ರಲ್ಲಿ ಸೀತಾ ಪಯಣ, ಲವ್ ಮಾಕ್ಟೈಲ್ 3 ಎಂಬ ದೊಡ್ಡ ಸಿನಿಮಾಗಳೇ ರಿಲೀಸ್ ಆಗ್ತಾ ಇವೆ. ಒಟ್ನಲ್ಲಿ 2026 ಏನಿಲ್ಲ ಅಂದ್ರೂ ಜನವರಿಯಿಂದ ಮಾರ್ಚ್ ಏಪ್ರಿಲ್ ವರೆಗೂ ಒಳ್ಳೆ ರಸದೂಟವನ್ನ ಬಡಿಸುತ್ತೆ ಅಂದ್ರೂ ಸಹ ತಪ್ಪಾಗಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.